ಅಲ್ಲಿ ಭಾಳ ದಿನದಿಂದ ಸ್ವಲ್ಪ ರೈತರ ಸಮಸ್ಯೆ ಇತ್ತು. ಕೆಲಸ ಭಾಳ ನೆನೆಗುದಿ ಬಿದ್ದಿತ್ತು. 535 ಕೋಟಿ ರೂಪಾಯಿದು 535 ಕೋಟಿ ರೂಪಾಯಿನ ಕೆಲಸ. ಸತ್ಯಗಾಲ ಟು ಇಗ್ಲೂರು ಬ್ಯಾರೇಜು ನೇರವಾಗಿ ಯಾವ ಪಂಪು ಇಲ್ಲದೇ ನೀರು ಬರೋಂಥದ್ದು ಇಡೀ ನಮ್ಮ ರಾಜ್ಯದಲ್ಲೇ ಇಲ್ಲ ಅಂತ ಒಂದು ಯೋಜನೆ. ಸುಮಾರು 16 ಕಿಲೋಮೀಟರ್ ಅಷ್ಟು ಟನಲಲ್ಲೇ ನೀರು ಬರ್ತಾ ಇದೆ. ಆ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಿ ಈಗಾಗಲೇ ಕೆಲಸನೂ ಕೂಡ ನಾವು ಮೆಗಾ ಇಂಜಿನಿಯರಿಂಗ್ ವರ್ಗು ಮಾಡ್ತಾಯಿದ್ದಾರೆ. ನಾವೆಲ್ಲ ಹೋಗಿ ಟನಲ್ ಒಳಗಡೆ ಹೋಗಿ ಬಂದು ಇನ್ನೊಂದು 600 ಮೀಟ್ರ್ ಮಾತ್ರ ಕೆಲಸ ಆಗಬೇಕಾಗಿದೆ. 600 ಮೀಟ್ರ್ ಆದ ತಕ್ಷಣ ಅದು ಮಿಕ್ಕಿದ ಕವರಿಂಗನ್ನು ರೆಡಿ ಮಾಡ್ತಾರೆ. ಆಮೇಲೆ ಅದು ಔಟ್ಲೆಟಲ್ಲಿ ಯಾರೊಬ್ಬ ರೈತ ತೊಂದರೆ ಮಾಡ್ತಿದ್ದ, ಆತ ಕೂಡ ಮಾತಾಡಿ ಆತನು ಕೂಡ ಒಪ್ಪಿಗೆ ಆಗಿದೆ. ಆ ಏನು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಒಬ್ಬ ರೈತ ಜಮೀನು ಕೊಡೋದಿಲ್ಲ ಅಂತ ಹೇಳಿದ್ದ, ಆತನಿಗೂ ಕೂಡ ಒಪ್ಪಿಸ್ಬಿಟ್ಟು ಬಂದಿದ್ದೇವೆ. ಸೊ ಅಲ್ಲೂ ಕೆಲಸ ಪ್ರಾರಂಭ ಆಗ್ತದೆ. ಸೊ ಇದು ನಿಮ್ಮ ವಿಶೇಷವಾಗಿ ಚನ್ನಪಟ್ಟಣಕ್ಕೆ ಇಡೀ ಸಂಪೂರ್ಣವಾಗಿ ಕಣವ ಮತ್ತು ಬೇರೆ ಎಲ್ಲೆಲ್ಲಿ ನಾವು ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲವು ಕನಕಪುರ ಭಾಗ, ಕೆಲವು ರಾಮನಗರ, ಮಾಗಡಿ ಎಲ್ಲ ಕಡೆನೂ ನೀರು ಬರೋಂಥ ಒಂದು ವ್ಯವಸ್ಥೆನ, ಕೆರೆ ತುಂಬುವಂಥ ವ್ಯವಸ್ಥೆನ, ಅಂತರ್ಜಲವನ್ನು ಹೆಚ್ಚಿಸುವಂಥದ್ದು, ಕುಡಿಯೋ ನೀರು ಕೊಡುವಂಥ ಏನು ಈ ಕಾರ್ಯಕ್ರಮ ಇದೆ. ಸುಮಾರು 3.5 TMC 3.3 TMC ಅದು ಲೆಕ್ಕ 3.5 TMC ಅಷ್ಟು ಬರ್ತದೆ. ಇದು ನಮ್ಮ ಜಿಲ್ಲೆಗೆ ಭಾಳ ವಿಶೇಷವಾದಂಥ ಒಂದು ಯೋಜನೆ. ಸೊ ನಾವು ತಮಿಳುನಾಡಿಗೆ 177 TMC ಕೊಡ್ತೀವಿ, ಅದರಲ್ಲಿ 3.3 TMC ಇಲ್ಲಿಗೆ ಬರ್ತದೆ. ಅಂದರೆ ಇದರ ಮಹತ್ವ ಎಷ್ಟಿದೆ ಅನ್ನೋದು ತಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ಅದನ್ನು ಕಾರ್ಯರೂಪಕ್ಕೆ ಪ್ರಾರಂಭ ಮಾಡಿದ್ದೆ. ಬಹುಶಃ ಈಗ ಆದಷ್ಟು ಜಲ್ದಿ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹೋಗಿ ವಿಸಿಟ್ ಕೊಟ್ಬಿಟ್ಟು ಬಂದಿದ್ದೇವೆ. ಈಗ ಸುಮಾರು 500 ಚಿಲ್ಲರೆ ಕೋಟಿ ರೂಪಾಯಿ ನಾವು ಎಲೆಕ್ಷನ್ ಮುಂಚಿತವಾಗಿ ಮಂಜೂರಾತಿಯನ್ನು ಮಾಡಿದ್ದು. ಕೆಲವು ಕೆಲಸಗಳು ನೆನಗುದಿಗೆ ಬಿದ್ದಿತ್ತು. ಸೊ ಅದನ್ನು ಕೂಡ ನಾನು ಎನ್ಕ್ವೈರಿ ಮಾಡಿದ್ದೇನೆ, ಏನೇನು ಆಗಬೇಕಾಗಿತ್ತು, ಯಾಕೆ ತೊಂದರೆ ಆಗಿದೆ ಅಂತ, ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸು. ಸೊ ಎಲ್ಲರ ಹತ್ರನೂ ಆಫೀಸರ್ಸ್ ಹತ್ರ ಮಾತಾಡಿ ರಿಪೋರ್ಟ್ನ ತೆಗೆದುಕೊಂಡೋಗಿ ಈಗ ಎಲ್ಲರೂ ಕೂಡ ಅನುಕೂಲ ಆಗ್ತಾಯಿದೆ. ಈಗಾಗಲೇ ಕೆಲಸಗಳನ್ನೆಲ್ಲ ತಗೊಳ್ಳಿಕ್ಕೆ ಏನೇನು ಆಫೀಸರ್ಸ್ ಲೆವೆಲ್ ತೊಂದರೆ ಇದೆ, ಸರ್ಕಾರ ಲೆವೆಲಲ್ಲಿ ತೊಂದರೆ ಇದೆ, ಏನೇನು ಸ್ಯಾಂಕ್ಷನ್ಸ್ ಆಗಿಲ್ಲ, ಟೆಂಡರ್ಗಳು ಸಿಂಗಲ್ ಟೆಂಡರ್ ಆಗಿದೆ, ಅದೆಲ್ಲ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಎಲ್ಲ ಮಾತಾಡಿದ್ದೇನೆ. ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳ ಹತ್ರ ಎಲ್ಲ ಮಾಡಿಕೊಟ್ಟಿದ್ದು. ಅಲ್ಲಿ ಭಾಳ ದಿನದಿಂದ ಸ್ವಲ್ಪ ರೈತರ ಸಮಸ್ಯೆ ಇತ್ತು. ಕೆಲಸ ಭಾಳ ನೆನೆಗುದಿ ಬಿದ್ದಿತ್ತು. 535 ಕೋಟಿ ರೂಪಾಯಿದು 535 ಕೋಟಿ ರೂಪಾಯಿನ ಕೆಲಸ. ಸತ್ಯಗಾಲ ಟು ಇಗ್ಲೂರು ಬ್ಯಾರೇಜು ನೇರವಾಗಿ ಯಾವ ಪಂಪು ಇಲ್ಲದೇ ನೀರು ಬರೋಂಥದ್ದು ಇಡೀ ನಮ್ಮ ರಾಜ್ಯದಲ್ಲೇ ಇಲ್ಲ ಅಂತ ಒಂದು ಯೋಜನೆ. ಸುಮಾರು 16 ಕಿಲೋಮೀಟರ್ ಅಷ್ಟು ಟನಲಲ್ಲೇ ನೀರು ಬರ್ತಾ ಇದೆ. ಆ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಿ ಈಗಾಗಲೇ ಕೆಲಸನೂ ಕೂಡ ನಾವು ಮೆಗಾ ಇಂಜಿನಿಯರಿಂಗ್ ವರ್ಗು ಮಾಡ್ತಾಯಿದ್ದಾರೆ. ನಾವೆಲ್ಲ ಹೋಗಿ ಟನಲ್ ಒಳಗಡೆ ಹೋಗಿ ಬಂದು ಇನ್ನೊಂದು 600 ಮೀಟ್ರ್ ಮಾತ್ರ ಕೆಲಸ ಆಗಬೇಕಾಗಿದೆ. 600 ಮೀಟ್ರ್ ಆದ ತಕ್ಷಣ ಅದು ಮಿಕ್ಕಿದ ಕವರಿಂಗನ್ನು ರೆಡಿ ಮಾಡ್ತಾರೆ. ಆಮೇಲೆ ಅದು ಔಟ್ಲೆಟಲ್ಲಿ ಯಾರೊಬ್ಬ ರೈತ ತೊಂದರೆ ಮಾಡ್ತಿದ್ದ, ಆತ ಕೂಡ ಮಾತಾಡಿ ಆತನು ಕೂಡ ಒಪ್ಪಿಗೆ ಆಗಿದೆ. ಆ ಏನು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಒಬ್ಬ ರೈತ ಜಮೀನು ಕೊಡೋದಿಲ್ಲ ಅಂತ ಹೇಳಿದ್ದ, ಆತನಿಗೂ ಕೂಡ ಒಪ್ಪಿಸ್ಬಿಟ್ಟು ಬಂದಿದ್ದೇವೆ. ಸೊ ಅಲ್ಲೂ ಕೆಲಸ ಪ್ರಾರಂಭ ಆಗ್ತದೆ. ಸೊ ಇದು ನಿಮ್ಮ ವಿಶೇಷವಾಗಿ ಚನ್ನಪಟ್ಟಣಕ್ಕೆ ಇಡೀ ಸಂಪೂರ್ಣವಾಗಿ ಕಣವ ಮತ್ತು ಬೇರೆ ಎಲ್ಲೆಲ್ಲಿ ನಾವು ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲವು ಕನಕಪುರ ಭಾಗ, ಕೆಲವು ರಾಮನಗರ, ಮಾಗಡಿ ಎಲ್ಲ ಕಡೆನೂ ನೀರು ಬರೋಂಥ ಒಂದು ವ್ಯವಸ್ಥೆನ, ಕೆರೆ ತುಂಬುವಂಥ ವ್ಯವಸ್ಥೆನ, ಅಂತರ್ಜಲವನ್ನು ಹೆಚ್ಚಿಸುವಂಥದ್ದು, ಕುಡಿಯೋ ನೀರು ಕೊಡುವಂಥ ಏನು ಈ ಕಾರ್ಯಕ್ರಮ ಇದೆ. ಸುಮಾರು 3.5 TMC 3.3 TMC ಅದು ಲೆಕ್ಕ 3.5 TMC ಅಷ್ಟು ಬರ್ತದೆ. ಇದು ನಮ್ಮ ಜಿಲ್ಲೆಗೆ ಭಾಳ ವಿಶೇಷವಾದಂಥ ಒಂದು ಯೋಜನೆ. ಸೊ ನಾವು ತಮಿಳುನಾಡಿಗೆ 177 TMC ಕೊಡ್ತೀವಿ, ಅದರಲ್ಲಿ 3.3 TMC ಇಲ್ಲಿಗೆ ಬರ್ತದೆ. ಅಂದರೆ ಇದರ ಮಹತ್ವ ಎಷ್ಟಿದೆ ಅನ್ನೋದು ತಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ಅದನ್ನು ಕಾರ್ಯರೂಪಕ್ಕೆ ಪ್ರಾರಂಭ ಮಾಡಿದ್ದೆ. ಬಹುಶಃ ಈಗ ಆದಷ್ಟು ಜಲ್ದಿ ಅದನ್ನು
ಲೋಕಾರ್ಪಣೆ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹೋಗಿ ವಿಸಿಟ್ ಕೊಟ್ಬಿಟ್ಟು ಬಂದಿದ್ದೇವೆ. ಈಗ ಸುಮಾರು 500 ಚಿಲ್ಲರೆ ಕೋಟಿ ರೂಪಾಯಿ ನಾವು ಎಲೆಕ್ಷನ್ ಮುಂಚಿತವಾಗಿ ಮಂಜೂರಾತಿಯನ್ನು ಮಾಡಿದ್ದು. ಕೆಲವು ಕೆಲಸಗಳು ನೆನಗುದಿಗೆ ಬಿದ್ದಿತ್ತು. ಸೊ ಅದನ್ನು ಕೂಡ ನಾನು ಎನ್ಕ್ವೈರಿ ಮಾಡಿದ್ದೇನೆ, ಏನೇನು ಆಗಬೇಕಾಗಿತ್ತು, ಯಾಕೆ ತೊಂದರೆ ಆಗಿದೆ ಅಂತ, ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸು. ಸೊ ಎಲ್ಲರ ಹತ್ರನೂ ಆಫೀಸರ್ಸ್ ಹತ್ರ ಮಾತಾಡಿ ರಿಪೋರ್ಟ್ನ ತೆಗೆದುಕೊಂಡಿದ್ದೇನೆ. ತೆಗೆದುಕೊಂಡೋಗಿ ಈಗ ಎಲ್ಲರೂ ಕೂಡ ಅನುಕೂಲ ಆಗ್ತಾಯಿದೆ. ಈಗಾಗಲೇ ಕೆಲಸಗಳನ್ನೆಲ್ಲ ತಗೊಳ್ಳಿಕ್ಕೆ ಏನೇನು ಆಫೀಸರ್ಸ್ ಲೆವೆಲ್ ತೊಂದರೆ ಇದೆ, ಸರ್ಕಾರ ಲೆವೆಲಲ್ಲಿ ತೊಂದರೆ ಇದೆ, ಏನೇನು ಸ್ಯಾಂಕ್ಷನ್ಸ್ ಆಗಿಲ್ಲ, ಟೆಂಡರ್ಗಳು ಸಿಂಗಲ್ ಟೆಂಡರ್ ಆಗಿದೆ, ಅದೆಲ್ಲ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಎಲ್ಲ ಮಾತಾಡಿದ್ದೇನೆ. ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.